ಸೇರಿಸಿ ನಂದೊಂದು ಬ್ಲಾಕ್ ಮಾಡ್ತೀನಿ. ನೀನೆಲ್ಲ ಹೇಳೋದೇ ಮಸ್ತು, ಕೇಳಿದ್ರೆ ಆಗುತ್ತೆ ಸುಸ್ತು. ನಾನು ಒಂದ್ ವರ್ಷದಿಂದ ಕಾಲ ಕಳ್ದೆ, ಇವತ್ ಮಾಡೋಣ ನಾಳೆ ಮಾಡೋಣ ಅಂತ ಮಾಲಿಕ್ ಬಂದಿನಿ. ಎಂದಕ್ ದುಡ್ಡಿಲ್ಲ ಅಂದ್ರೆ ಮಾಲಿಕ್ ಬಂದೆ ಅಂತ ಕೇಳಕ್ ಹೋಗ್ಬಿಡ್ರಿ. ಕಾಸಿಲ್ಲ, ಯಾವ್ದೋ ಮೀಟಿಂಗ್ ಮೇಲೆ ಬಂದಿದ್ದು ಅಷ್ಟೇ. ಬಿಸ್ನೆಸ್ ಪರ್ಪಸ್. ಒಂದೊಂದು ಹೂವ ಕೂಡ ಕೈಯಲ್ಲಿ ಬರ್ದಂಗೈತಿ. ಅದು ಆನ್ಲೈನ್ 28 ಮಂತ್ರ ಹಾಕಿ ಖಾಲಿ ಕಲ್ಕತ್ತಾ ವಾಲಿ ರಾತ್ರಿ ₹500 ಕೊಡ್ತೀನಿ, ಬೇರೆ ಏನಾದ್ರು ಹೇಳು. ಕಳ್ರ ನಿಂತವ್ರೆ, ಏನೋ ಸ್ಕ್ಯಾಮ್ ಮಾಡ್ತಾ ಇದಾರೆ ಇಬ್ರು. ನನ್ ರೂಮ್ ಕಣ, ನಾನೇ ಹೇಗ ಕಳ್ತನ ಮಾಡ್ಲಿ. ಮತ್ ಬಾಗ್ಲಾಚೆ ಯಾಕೆ ನಿಂತಿದ್ಯಾ? ಹೋಗ್ ಒಳಗಡೆ. ಸೇರ್ಕಣಕ್ಕೆ ಓಪನ್ ಮಾಡ್ತಾ ಇಲ್ಲ. ಚಿನ್ನು ಒಂದ್ ಹಾಡ ಹೇಳ್ಬಿಟ್ಟು ತೆಗಿ, ಮಂತ್ರ ಹಾಕಿ. ಖಾಲಿ ಕಲ್ಕತ್ತಾ ವಾಲಿ ರಾತ್ರಿ ದೇವ ಆಚೆ ಬಂದ್ಬಿಡ್ತಾ. ಅವ್ರಂಗೆ ಆಕ್ಟಿವ್ ಆಗಿದ್ರೇನೆ ನಮ್ ಖುಷಿ. ಜನಗಳು ನೋಡೋರು ತುಂಬಾ ಖುಷಿ ಪಡ್ತಾರೆ. ಚಿನ್ನು ಆಕ್ಟಿಂಗ್ ಬೇರೆ ಲೆವೆಲ್ ಅಂತಾರೆ. ₹500 ಕೊಡ್ತೀನಿ, ಬೇರೆ ಏನಾದ್ರು ಹೇಳು. ಅಣ್ಣ ಬಂದ ಒಂದ್ಸಾರಿ, ಅಣ್ಣ ಬಂದ ಹೇಳ್ತಾರೆ. ಚಿನ್ನು ಇನ್ನೊಂದ್ 200 ಸೇರ್ಸ್ಕೊಟ್ಬಿಡು, ಹೇಳ್ತೀನಿ. ಇವನಲ್ಲ ಇವನೇ ಶ್ರೀರಾಮ್ಪುರ ಅಂತ ಇರ್ತಾನೆ. ಒಂದೊಂದು ಹೂವ ಕೂಡ ಕೈಯಲ್ಲಿ ಬರ್ದಂಗೈತಿ. ನಾನ್ ಮಾಡ್ತೀನಲ್ಲ, ನೀನ್ ಮಾಡು, ನೀನ್ ಹಿಡ್ದಿಲ್ಲ. ನೀನೆಲ್ಲ ಹೇಳೋದೇ ಮಸ್ತು, ಕೇಳಿದ್ರೆ ಆಗುತ್ತೆ ಸುಸ್ತು. ಎಲ್ಲೋ ಟ್ರಾಫಿಕ್ ಇನ್ನ ಇಷ್ಟು ದೂರ ಐತೆ. ಇನ್ನು ಐತೆ, ಅದಿರ್ಲಿ. 28ನೇ ತಾರೀಕು ರಾಖಿ ಬಂದ ಅದು ಆನ್ಲೈನ್ 28 ಐತೆ. ಹೋಗ್ಬಿಡ್ತೀಯ ಇವೆಲ್ಲ ಹಿಂಗೆ. ಆ ವಿಡಿಯೋ ಬಿಟ್ಟು ಎಲ್ಲ ಮಾಡ್ತಾ ಇದ್ದೆ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡಕ್ ಆಗಿಲ್ಲ, ಯಾಕೆಂದ್ರೆ ಎಡಿಟಿಂಗ್ ಇತ್ತು. ಬೇರೆ ವಿಡಿಯೋಗಳು ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಬೆಳಿಗ್ಗೆಯಿಂದ ವ್ಲಾಗ್ ಮಾಡಕ್ ಆಗಿಲ್ಲ, ಅದಕ್ಕೆ ಸಾಯಂಕಾಲ ಫ್ರೀ ಇದೀನಿ ಅಂತ ಇವಾಗ ವ್ಲಾಗ್ ಮಾಡ್ತಾ ಇದೀನಿ. ಇವಾಗ ನಾವು ಫೋರಂ ಮಾಲ್ ಬಂದಿದೀವಿ. ಅಂದ್ರೆ ಕೋರಮಂಗಲ ಫೋರಂ ಮಾಲ್ ಅಲ್ಲ, ಎಲ್ಚೇನಹಳ್ಳಿ ಫೋರಂ ಮಾಲ್. ಬನ್ನಿ ಗಾಯ್ಸ್, ಯಾರ್ಯಾರು ನೋಡಿಲ್ಲ ಇವತ್ ಮಾಲ್ ತೋರ್ಸ್ಕೊಡ್ತೀನಿ. ಈ ಮಾಲ್ ಕೂಡ ತುಂಬಾ ಚೆನ್ನಾಗೈತೆ. ವಾ ಸಖತ್ತು ದೊಡ್ಡ ಮಾಲ್ ಗುರು. ನೋಡಿರ್ಲಿಲ್ಲ ನಾನು ಈ ಮಾಲ್ಗೆ ಯಾವತ್ತೂ ಬಂದಿಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ಕೋರಮಂಗಲ ಫೋರಂ ಮಾಲ್ಗೆ ಹೋಗಿದ್ದೀನಿ, ಮಿಕ್ಕಿದ ಎಲ್ಲಾ ಮಾಲ್ಗೆ ಹೋಗಿದ್ದೀನಿ. ಬಟ್ ಮಾಲಾ ಫೇಶಿಯಾಗ ಹೋಗಿಲ್ಲ, ಇಲ್ಗೂ ಬಂದಿರಲಿಲ್ಲ. ಇವತ್ತು ಇಲ್ಲಿ ಬಂದಿದ್ದೀನಿ. ನಮ್ಮಲ್ಲಿ ಎಲ್ಲಾರು ಇವಾಗ ಬ್ಲಾಗರ್ ಗಳಾಗಿದ್ದಾರೆ. ನೋಡ್ಬೋದು ಆಲ್ರೆಡಿ ಅಲ್ಲೊಬ್ರು ಕ್ಯಾಮ್ರಾ ಸೇರಿಸಿ ನಂದೊಂದು ಬ್ಲಾಕ್ ಮಾಡ್ತೀನಿ. ನಮ್ದೊಂದು ಎಲ್ಲಾರು ಬ್ಲಾಗ್ ಮಾಡ್ತೀವಿ. ಇನ್ನೊಂದೇನಂದ್ರೆ ಯೂಟ್ಯೂಬ್ಗೆ ಬೇಗ ಎಂಟ್ರಿ ಆಗ್ಬಿಡ್ಬೇಕು. ಅವಾಗ್ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಇದ್ದೆ, ಮತ್ತೆ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾವು ಇವಾಗ ಎಂಟ್ರಿ ಆಗ್ಬಿಟ್ಟಿದೀವಿ. ಅದಕ್ಕೆ ನಾನು ಒಂದ್ ವರ್ಷದಿಂದ ಕಾಲ ಕಳ್ದೆ, ಇವತ್ ಮಾಡೋಣ ನಾಳೆ ಮಾಡೋಣ ಅಂತ ಅನ್ಬಿಟ್ಟು ಆಗ್ಲಿಲ್ಲ. ಇವಾಗ ಮಾಡಿದೀನಿ. ಆ ಒಂದ್ ವರ್ಷದ ವ್ಯಾಲ್ಯೂ ಏನು ಅಂತ ಇವತ್ತು ಗೊತ್ತಾಗ್ತಾ ಐತೆ. ಅವತ್ತೇ ಮಾಡ್ಬಿಟ್ಟಿದ್ರೆ ಇನ್ನೂ ಇವತ್ತು ಚೆನ್ನಾಗಿರ್ತೈತೇನೋ. ಇವತ್ತು ಇಷ್ಟು ದೊಡ್ಡ ಮಾಲಿಗೆ ಬಂದಿನಿ, ಜೋಬಲ್ಲಿ ₹1 ಕಾಸಿಲ್ಲ. ಏನ್ ಮಾಡಕ್ ಆಗಲ್ಲ, ಮಿಡಲ್ ಕ್ಲಾಸ್ ಲೈಫ್. ಮಾಲಿಗೆ ಬಂದಿನಿ, ಎಂದಕ್ ದುಡ್ಡಿಲ್ಲ ಅಂದ್ರೆ ಮಾಲಿಗೆ ಬಂದೆ ಅಂತ ಕೇಳಕ್ ಹೋಗ್ಬಿಡ್ರಿ. ಕಾಸಿಲ್ಲ, ಯಾವ್ದೋ ಮೀಟಿಂಗ್ ಮೇಲೆ ಬಂದಿದ್ದು ಅಷ್ಟೇ. ಬಿಸ್ನೆಸ್ ಪರ್ಪಸ್. ನಾನು ಯಾವಾಗ್ಲೂ ಮಾಲ್ಗೆ ಹೋಗ್ತಿದ್ದೆ, ಡಿ ಮಾರ್ಟು, ವಿಶಾಲ್ ಮಾರ್ಟು, ಅಲ್ಲಿಗೆಲ್ಲ ಹೋಗ್ತಿದ್ದೆ. ಈಯಪ್ಪ ಅಂತ ಇರೋದೇ ಇಲ್ಲ, ಮುಂದೆ ಹೋಗ್ತಿರ್ತಾನೆ, ಅವ್ನ ಹಿಂದೆ ಓಡ್ತಿರ್ಬೇಕು. ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ. ನಾವ್ ಹೆಂಗ ನಿಧಾನಕ್ಕೆ ಹೋಗೋಣ ಅಂದ್ರೆ ನೋಡ್ರಿ, ಇಲ್ಲಿ ನಾವು ಚೂರ್ಮುರಿ ಮಂಡಕ್ಕಿ ಯಾರಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದೀವಿ, ಎಲ್ಲೂ ಸಿಕ್ತಿಲ್ಲ. ಬರೀ ಪಿಜ್ಜಾ, ಬರ್ಗರ್, ಹಾಟ್ ಡಾಗ್ಸ್ ಅಂದ್ರು. ನಾನ್ ನಾಯಿಗೆ ಎಲ್ಲ ತಿನ್ನಲ್ಲ ಅಂತ ಹೇಳಿ ಬಂದೆ. ಪಬ್ ಮಾತ್ರ ಮಸ್ತ್ ಆಗೈತೆ. ಏನ್ ಗುರು ಪಬ್ಬು. ಇಲ್ಲಿ ನೋಡ್ರಿ, ಇದೆಲ್ಲ ಅಡ್ಗೆ ಮಾಡೋದು ಪಾತ್ರೆಗಳು. ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡ್ಗೆ ಮಾಡ್ತಾರೆ. ಇದು ಎಂಟ್ರಿ. ಇವತ್ತು ಇಲ್ಲಿಗೇನಂದ್ರೆ ರಾಯಲ್ಸ್ ಮೀಟಿಂಗ್ ಇದೆ, ಪ್ರಮೋಷನ್ ಮೀಟಿಂಗ್ ಬ್ರ್ಯಾಂಡ್ ಇದರಿಂದ, ಅದಕ್ಕೆ ಅಂತ ಬಂದಿದ್ದೀವಿ. ಆಲ್ರೆಡಿ ಅಲ್ಲಿ ಮುಂದೆ ಹೋಗ್ತಾವನೆ ನೋಡ್ರಿ. ಎಣ್ಣೆ ಬಾಟ್ಲಿ, ಯಪ್ಪ ಎಲ್ಲಾ ಬಾಟ್ಲಿನ ಒಂದೊಂದು ಹನಿ ಕುಡಿದ್ರೆ ಫುಲ್ ಟೈಟ್. ಇವಾಗ ಊಟ ಮುಗೀತು, ನೀವು ಹೋಗಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಜೀವನದಲ್ಲಿ ಏನ್ ಮಾಡಿಲ್ಲ ಅಂದ್ರು ನಿದ್ದೆ ಮಾಡ್ಬೇಕು. ನಮ್ ಕೈಲಿ ಅದೇ ಮಾಡಕ್ ಆಗ್ತದೆ. ಇನ್ನೊಂದು ಬೆಂಗಳೂರಲ್ಲಿ ಏನ್ ಖುಷಿಯಾದ ವಿಷಯ ಅಂದ್ರೆ ಮಧ್ಯರಾತ್ರಿ 12 ಗಂಟೆ ಆಗ್ಲಿ, 1 ಗಂಟೆ ಆಗ್ಲಿ, 2 ಗಂಟೆ ಆಗ್ಲಿ ಊಟ ಸಿಗುತ್ತೆ. ಅದೇ ಖುಷಿಯಾದ ವಿಷಯ.